ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮೊದಲಿಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಚಪಾತಿ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು. ಈ ರೀತಿ ನಾವು ಫ್ರೆಶ್ ಆಗಾರು ಚಪಾತಿ ಹಿಟ್ಟನ್ನ ಕಲ್ಸ್ಕೋಬಹುದು. ಇಲ್ಲಾಂದ್ರೆ ನಾವು ಚಪಾತಿ ಮಾಡಿ ಉಳಿದಿರೋ ಚಪಾತಿಯಿಂದ ಪೂರಿನ ಲಟ್ಟಿಸಿ ಮಾಡ್ಕೊಂಡ್ಬಿಟ್ರೆ ನಾವು ಬೇಕಾದಾಗ ನಾವು ಈಸಿಯಾಗಿ ಪೂರಿನ ಸುಟ್ಕೋಬಹುದು. ಪೂರಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಳಿಗಂತೂ ತುಂಬಾ ಇಷ್ಟ ಪೂರಿ ಅಂದ್ರೆ. ಮಕ್ಕಳು ಯಾವಾಗಂದ್ರೆ ಅವಾಗ ಪೂರಿ ಕೇಳ್ತಾ ಇರ್ತಾರೆ. ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಕೇಳಿದ ತಕ್ಷಣ ನಾವು ಪೂರಿನ ಮಾಡ್ಕೊಡ್ಬೋದು. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಹಿಟ್ಟನ್ನ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಹಿಟ್ಟನ್ನ ತಗೊಂಡು ಈ ರೀತಿ ನಾವು ಅಗಲಕ್ಕೆ ಚಪಾತಿನ ಲಟ್ಟಿಸ್ಕೋಬೇಕು. ನಾವು ನಾರ್ಮಲ್ ಆಗಿ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಪೂರಿನ ಮಾಡ್ಕೋತೀವಲ್ಲ, ಆ ರೀತಿ ಆದ್ರೂ ಮಾಡ್ಕೋಬಹುದು. ಚಪಾತಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತಗೊಂಡು ಒಂದು ದೊಡ್ಡ ಉಂಡೆ ಮಾಡ್ಕೊಂಡು ಅದನ್ನ ಈ ರೀತಿ ಅಗಲಕ್ಕೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೆ ಯಾವ್ದಾದ್ರು ಒಂದು ಬಾಕ್ಸ್ ಕ್ಯಾಪ್ ಬರುತ್ತಲ್ಲ, ಆ ಕ್ಯಾಪನ್ನ ತಗೊಂಡು ಶಾರ್ಪ್ ಆಗಿರ್ಬೇಕು ಆ ಕ್ಯಾಪ್ ಎಡ್ಜಸ್. ಆ ರೀತಿ ಬಾಕ್ಸ್ ಕ್ಯಾಪನ್ನ ತಗೊಂಡು ನಾವು ಒಂದೇ ಸೈಜಲ್ಲಿ ಎಷ್ಟು ಪೂರಿ ಬೇಕಾದ್ರೂ ಮಾಡ್ಕೋಬಹುದು. ಈ ರೀತಿ ಚಿಕ್ಕದಾಗಿ ಒಂದೇ ಸೈಜಲ್ಲಿ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಡ್ತಾರೆ. ಒಂದೇ ಸೈಜಲ್ಲಿ ಸಮವಾಗಿ ಬರುತ್ತೆ ಎಲ್ಲ ಪೂರಿಗಳು ಈ ರೀತಿ ಮಾಡ್ಕೊಡೋದ್ರಿಂದ. ಇದರಲ್ಲೇ ನಾವು ಈ ರೀತಿ ಚಿಕ್ಕದಾಗಿ ಡಿಫ್ರೆಂಟ್ ಶೇಪ್ಸಲ್ಲಿ ಕೂಡ ಮಾಡ್ಕೋಬಹುದು. ಟ್ರಯಾಂಗಲ್ ಶೇಪಲ್ಲಿ ಮತ್ತು ಸ್ಕ್ವೇರಲ್ಲಿ ಆ ರೀತಿಯೂ ಸಹ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಪೂರಿಗಳನ್ನೆಲ್ಲ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ನಾನು ಕಟ್ ಮಾಡಿ ಈ ರೀತಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಮೊದಲಿಗೆ ನಾವು ಲಟ್ಟಿಸ್ಕೊಂಡು ಪೂರಿಗಳನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡು ಇಡ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಇಡ್ಲಿ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೆ. ನೀರು ಕಾದಾದ್ಮೇಲೆ ಈ ರೀತಿ ಇಡ್ಲಿ ಪ್ಲೇಟ್ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡು ಪೂರಿಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಸ್ಟೀಮ್ ಆಗೋಕ್ಕೆ ಬಿಟ್ಟರೆ ಸಾಕು. ನಾವು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಮೇಲೆ ಹಾಕಿ ಆದರೂ ಸ್ಟೀಮಲ್ಲಾದರೂ ಬೇಯಿಸ್ಕೋಬೋದು. ಇಲ್ಲಾಂದರೆ ನಾವು ಇಡ್ಲಿ ಮಾಡ್ಕೋತಾ ಇರ್ತೀವಿ, ಆ ಇಡ್ಲಿ ಮಾಡ್ಕೋಬೇಕಾದ್ರೆ ಮೇಲೆ ಇಡ್ಲಿ ಕ್ಯಾಪ್ ಇರುತ್ತಲ್ಲ ಅದ್ರ ಮೇಲೆ ಆದರೂ ಸಹ ಈ ರೀತಿ ಪೂರಿಗಳನ್ನ ಲಟ್ಟಿಸ್ಬಿಟ್ಟು ಹಾಕೋದ್ರಿಂದ ಬಿಸಿಗೇನೆ ಆ ಪೂರಿಗಳೆಲ್ಲ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಇನ್ನೊಂದು ಪೂರಿ ಲಟ್ಟಿಸ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಈ ರೀತಿ ಅಗಲಕ್ಕೆ ಆಗೋ ಹಾಗೆ ಚಪಾತಿನ ಮಾಡ್ಕೋಬೇಕು. ದೊಡ್ಡದಾಗಿ ಮಾಡ್ಕೊಂಡ್ರೆ ನಾವು ಒಂದೇ ಸಲ 8-9 ಅಥವಾ 10 ಪೂರಿಗಳನ್ನ ಒಂದೇ ಸಲ ನಾವು ಒಂದೇ ಸೈಜಲ್ಲಿ ಮಾಡಿ ರೆಡಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಅಗಲಕ್ಕೆ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡಾದ್ಮೇಲೆ ಈ ರೀತಿ ಯಾವುದಾದ್ರೂ ಒಂದು ಬಾಕ್ಸ್ ಕ್ಯಾಪನ್ನು ತಗೋಬಹುದು. ತಗೊಂಡು ನೋಡಿ ಈ ರೀತಿ ಒಂದೇ ಸಲ 7 ಪೂರಿಗಳು ಆಗೋ ಹಾಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಅಗಲಕ್ಕೆ ನಾವು ಚಪಾತಿನ ಲಟ್ಟಿಸ್ಕೊಂಡ್ರೆ ಇನ್ನೊಂದಷ್ಟು ಒಂದು 10 ಅಥವಾ 12 ಪೂರಿಗಳನ್ನ ಒಂದೇ ಸಲ ಮಾಡ್ಕೋಬಹುದು. ಈ ರೀತಿ ಡಿಫ್ರೆಂಟ್ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ಈ ರೀತಿ ಡಿಫ್ರೆಂಟ್ ಸೈಜಸ್ ಅಲ್ಲಿ ಪೂರಿಗಳನ್ನ ಮಾಡ್ಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಮಿಕ್ಕಿರೋ ಹಿಟ್ಟನ್ನ ನಾವು ಮತ್ತೆ ಪೂರಿನ ಮಾಡ್ಕೋಬಹುದು. ಈ ರೀತಿ ನಾವು ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಒಂದೇ ಸಲ ಒಂದು 20 ಅಥವಾ 25 ಪೂರಿಗಳನ್ನ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ನಾವು ಬೇಕಂದಾಗ ಪೂರಿನ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಇಡ್ಲಿ ಒಳಗಡೆ ಬೇಯ್ತಾ ಇರಬೇಕಾದ್ರೆ ಮೇಲೆ ಈ ರೀತಿ ಕ್ಯಾಪ್ ಮೇಲೆ ಹಾಕ್ಬಿಟ್ಟಾದ್ರೂ ಈ ರೀತಿ ಪೂರಿಗಳನ್ನ ಸ್ಟೀಮ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನಾವು ಯಾವ ರೀತಿ ಇಡ್ಲಿನ ಬೇಯಿಸ್ಕೋತೀವೋ ಆ ರೀತಿ ಇಡ್ಲಿ ಪ್ಲೇಟಲ್ಲಿ ಈ ರೀತಿ ನಾವು ಲಟ್ಟಿಸ್ಕೊಂಡಿರೋ ಪೂರಿಗಳನ್ನೆಲ್ಲ ಈ ರೀತಿ ಹಾಕ್ಕೊಂಡು ಒಂದು 2-3 ನಿಮಿಷ ಸ್ಟೀಮ್ ಆದರೆ ಸಾಕು, ನಮಗೆ ಪೂರಿಗಳು ರೆಡಿ ಆಗುತ್ತೆ. ಈ ರೀತಿ ಚಿಕ್ಕದಾಗಾದರೂ ಮಾಡ್ಕೋಬೋದು. ಬೇಡ ಅಂದರೆ ನಾವು ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಮೀಡಿಯಮ್ ಸೈಜಲ್ಲಿ ಪೂರಿಗೆ ಯಾವ ರೀತಿ ಲಟ್ಟಿಸ್ಕೋತೀವೋ ಆ ರೀತಿಯೇ ಪೂರಿ ಮಾಡಿಕೊಂಡು ನಾವು ಈ ರೀತಿ ಸ್ಟೀಮ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು 10-15 ಪೂರಿಗಳನ್ನ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ, ಯಾವ ಶೇಪಲ್ಲಿ ಬೇಕಾದರೂ ಪೂರಿಗಳನ್ನ ಮಾಡ್ಕೋಬೋದು. 2-3 ನಿಮಿಷ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಂಡಾದ್ಮೇಲೆ ಈ ಪೂರಿಗಳೆಲ್ಲ ನಾನು ತೆಗೆದು ಈ ರೀತಿ ಪ್ಲೇಟಲ್ಲಿ ಹಾಕೊಂಡು ಒಂದು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನ ನಾವು ಏರ್ಟೈಟ್ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಆಗಲಿ ಅಥವಾ ಸ್ಟೀಲ್ ಬಾಕ್ಸಲ್ಲೇ ಆಗಲಿ ಅಥವಾ ಕೆಲವು ಜಿಪ್ ಲಾಕ್ ಕವರ್ಸ್ ಬರುತ್ತಲ್ಲ ಆ ಕವರ್ಸಲ್ಲಿ ಆಗಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾವು ಒಂದು 10 ಡೇಸ್ ಒಳಗಡೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ದಿನ ಇಟ್ಟರೆ ಅದು ಚೆನ್ನಾಗಿ ಬರಲ್ಲ. ಈ ರೀತಿ ನಾವು ಪೂರಿಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ತುಂಬ ಎಣ್ಣೆನೂ ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಇದ್ರೆ ಸಾಕು, ಅದರಲ್ಲೇ ನಾವು ಪೂರಿ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ನಾವು ಲಟ್ಟಿಸಿಟ್ಕೊಂಡಿದ್ವಲ್ಲ ಆ ಪೂರಿನ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ನಾವು ಬಾಕ್ಸಲ್ಲಿ ಹಾಕಿಟ್ಟಿದ್ವಲ್ಲ ಆ ಪೂರಿನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಈ ಪೂರಿಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಉಬ್ಬಿಗೂ ಸಹ ಬರ್ತಾ ಇದೆ. ಈ ರೀತಿ ನಾವು ಫ್ರೀ ಟೈಮಲ್ಲಿ ಮಾಡಿಟ್ಕೊಂಡ್ರೆ ನಾವು ಬೇಕು ಅಂದಾಗ ಪೂರಿನ ತಕ್ಷಣಕ್ಕೆ ಮಾಡ್ಕೋಬಹುದು. ಪೂರಿಗಳನ್ನ ಕರಿಯೋದಕ್ಕೂ ಸಹ ತುಂಬ ಎಣ್ಣೆನೂ ಬೇಕಾಗಲ್ಲ. ಕಮ್ಮಿ ಎಣ್ಣೆನಲ್ಲೇ ನಾವು ಪೂರಿನ ರೆಡಿ ಮಾಡ್ಕೋಬಹುದು. ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೀತಿ ನಾವು ಚಪಾತಿ ಹಿಟ್ಟು ಮಿಕ್ಕಿದ್ದಾಗ ಒಂದು ಸ್ವಲ್ಪ ಎಲ್ಲ ಮಿಕ್ಕಿರುತ್ತೆ, ಆವಾಗ ನಾವು ಈ ರೀತಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಬಿಟ್ಟು ಪೂರಿ ರೆಡಿ ಮಾಡಿಕೊಂಡು ಸ್ಟೀಮ್ ಮಾಡಿ ನಾವು ಅದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೆಳಗ್ಗೆ ಹೊತ್ತು ಟೈಮ್ ಆಗೋಗಿರುತ್ತೆ, ಯಾವಾಗಲಾದರೂ ಕೆಲ್ಸಕ್ಕೆ ಹೋಗಬೇಕು ಅಂದಾಗ ಈ ರೀತಿ ಪೂರಿನ ನಾವು ಸುಟ್ಕೊಂಡು ಎತ್ಕೊಂಡು ಹೋಗ್ಬೋದು. ಅಥವಾ ಮಕ್ಕಳಿಗೆ
ಟಿಫನ್ ಬಾಕ್ಸ್ಗೆ ಈ ರೀತಿ ಮಾಡ್ಕೊಡ್ಬೋದು ಫ್ರೆಂಡ್. ಪೂರಿ ಜೊತೆಗೆ ನಾವು ಈ ರೀತಿ ಆಲೂಗಡ್ಡೆ ಸಾಗು ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಪೂರಿಗಳೆಲ್ಲ ರೆಡಿ ಆಗಿದೆ, ಒಂದೇ ಸೈಜಲ್ಲಿ ಎಲ್ಲ ಪೂರಿನೂ ಇದೆ. ಪೂರಿ ಜೊತೆಗೆ ಆಲೂಗಡ್ಡೆ ಸಾಗು ಮಾಡೋದಕ್ಕೆ ನಾನು ಇಲ್ಲಿ ಒಂದು 5ರಿಂದ 6 ಆಲೂಗಡ್ಡೆ ಚಿಕ್ಕದು ತೊಗೊಂಡಿದ್ದೀನಿ. ಇದನ್ನು ನಾವು ಆಲೂಗಡ್ಡೆನ ಒಂದ್ಸರಿ ನೀರಲ್ಲಿ ತೊಳ್ಕೊಬೇಕು. ತೊಳ್ಕೊಂಡು ಈ ಮೊಳಕೆ ಬಂದಿರುತ್ತಲ್ಲ ಆಲೂಗಡ್ಡೆ ಮೇಲೆ ಎಲ್ಲ, ಆ ಮೊಳಕೆ ಬಂದಿರೋದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕೆಲವು ಸಲ ಮೊಳಕೆ ಈ ರೀತಿ ಬಂದಿರೋ ಆಲೂಗಡ್ಡೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂತ ಆ ಮೊಳಕೆ ಬಂದಿರುತ್ತಲ್ಲ ಆ ಪಾರ್ಟನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಆಲೂಗಡ್ಡೆನ ಒಂದ್ಸರಿ ನೀಟಾಗಿ ತೊಳೆದು ನೀರಲ್ಲಿ ನಾವು ಒಂದು ಸ್ವಲ್ಪ ಉಪ್ಪಾಕಿ ಆಲೂಗಡ್ಡೆಗೆ ಕುಕ್ಕರಲ್ಲಿ 1-2ರಿಂದ 3 ವಿಷಿಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಬೆಂದೋಗುತ್ತೆ ಬೇಗ. ಆಲೂಗಡ್ಡೆ ಬೇಯಿಸ್ಟ್ರಲ್ಲಿ ನಾನು ಗೊಜ್ಜಿಗೋಸ್ಕರ 2 ಈರುಳ್ಳಿ, 2 ಟೊಮೆಟೊ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಚಿಕ್ಕದಾಗೋದು ನಾವು ಕಟ್ ಮಾಡ್ಕೋಬೋದು. ಸ್ವಲ್ಪ ಆಲೂಗಡ್ಡೆಗೆ ನಾವು ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಇದಕ್ಕೆ ಖಾರದ ಪುಡಿನೂ ಸಹ ಬಳಸ್ಬಹುದು. ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಉದ್ದುದ್ದಕ್ಕೆ ಕಟ್ ಮಾಡಿ ಸಾಗುಗೆ ಅಥವಾ ಸಾಂಬಾರ್ಗೆ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಸಿಕ್ಕಿದಾಗ ಆ ಹಸಿಮೆಣಸಿನ್ಕಾಯಿನ ತೆಗೆದು ಸೈಡ್ಗೆ ಇಡ್ಬೋದು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ವಿಷಿಲ್ ಕೂಗಿದೆ, ಆಲೂಗಡ್ಡೆ ಬೆಂದಿದೆ. ಅದನ್ನು ನಾನು ಸಿಪ್ಪೆ ಸುಲಿದು ಒಂದು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ನಾವು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಆ ಹಸಿಮೆಣಸಿನ್ಕಾಯಿ ಎಲ್ಲ ವೈಟ್ ಕಲರ್ ಟರ್ನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಾವು ಬೇಕು ಅಂದರೆ ಆಲೂಗಡ್ಡೆ ಸಾಗುಗೆ ಒಂದು ಸ್ವಲ್ಪ ಕಡಲೆಬೇಳೆನೂ ಸಹ ಒಗ್ಗರಣೆಗೆ ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪಲ್ಯಕ್ಕೆ ಯಾವ ರೀತಿ ನಾವು ಕಡಲೆಬೇಳೆ ಹಾಕೋತೀವೋ ಅದೇ ರೀತಿ ನಾವು ಒಂದು ಸ್ವಲ್ಪ ಸಾಗುಗೂ ಸಹ ಕಡಲೆಬೇಳೆ ಇಷ್ಟಪಡೋರು ಕಡಲೆಬೇಳೆನೂ ಸಹ ಹಾಕೋಬೋದು. ಈಗ ನೋಡಿ ನಾನು ಇಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಯಾವುದೇ ಸಾರ್ಗಾಗಲಿ ಅಥವಾ ಸಾಗುಗೆ ಆಗಲಿ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಘಮ್ ಅಂತ ಇರುತ್ತೆ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ. ನಾವು ಬೇಕು ಅಂದರೆ ಟೊಮೆಟೊ ಹುಳಿ ಜಾಸ್ತಿ ಇದ್ದರೆ 1 ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಟೊಮೆಟೊ ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರು ಸಹ ಚೆನ್ನಾಗಿ ಬರುತ್ತೆ. ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಸಿಪ್ಪೆ ಸುಲಿದು ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಈಗ ಬಾಣಲಿನಲ್ಲಿ ಹಾಕ್ಕೊಂಡು ನಾವು ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ನಾವು ಅದನ್ನು ಗ್ರೇವಿ ಥರ ಸ್ವಲ್ಪ ಗಟ್ಟಿಯಾಗಿ ಇರೋ ಹಾಗೆ ನೀರು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಲಾಸ್ಟಲ್ಲಿ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕು. ಬೇಕು ಅಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಇದು ಒಂದು 2 ಕುದಿ ಅಥವಾ 1 ಕುದಿ ಬರೋವರೆಗೂ ಕುದಿಸ್ಕೊಟ್ರೆ ಸಾಕು. ಆಲೂಗಡ್ಡೆ ಸಾಗು ರೆಡಿ ಆಗುತ್ತೆ. ಈ ರೀತಿ ಆಲೂಗಡ್ಡೆ ಸಾಗು ಮಾಡ್ಕೊಂಡು ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಅನ್ನ ಅಥವಾ ಮುದ್ದೆ ಜೊತೆಗೂ ಸಹ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆಗಿ ಬೇಗನೂ ಆಗುತ್ತೆ. ಪೂರಿ ಜೊತೆಗೆ ಸಾಗುನು ರೆಡಿ ಆಗಿದೆ. ಥ್ಯಾಂಕ್ ಯು.